ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಚಿಕ್ಕಪ್ಪ ಬೇಡ ಪ್ಲೀಸ್, ಸಾಕು ಚಿಕ್ಕಪ್ಪ. ರಾಮ, ಅದೆಲ್ಲ ಕಣ್ಮುಂದೆ ಬಂದ್ಬಿಡ್ತು ಕಣೋ. ಅದನ್ನ ಬರೀಬೇಕು ಅಂದ್ರೆ ನನಗಿದು ಬೇಕೇ ಬೇಕು. ನೋ ಚಿಕ್ಕಪ್ಪ. ಅಂದ್ರೆ ಚಿಕ್ಕಪ್ಪ, ನೀವು ಈ ಕ್ಯಾಮ್ರಾನ ಇಂದ್ರ ಅಂಕಲ್ ಕೈಲಿ ಕೊಟ್ರಿ ಅವ್ರು ಸಾಯಕ್ಕೂ ಮುನ್ನ. ಆಮೇಲೆ ಈ ಕ್ಯಾಮ್ರಾ ನಿಮ್ ಕೈಗೆ ಹೇಗೆ ಸಿಕ್ತು? ಕ್ಯಾಮ್ರಾ ಅಲ್ಲೇ ಎಲ್ಲೋ ಬಿದ್ದಿತ್ತು ಅಂತ ಪೊಲೀಸವ್ರು ತಂದು ಕೊಟ್ರು. ಅಷ್ಟೊತ್ತಿಗೆ ನನಗೆ ಈ ಕ್ಯಾಮ್ರಾ ಬಗ್ಗೆ ಯಾವ ಆಸಕ್ತಿನೂ ಉಳಿದಿರಲಿಲ್ಲ. ಇದು ಮೂಲೆ ಸೇರ್ಕೊಂಡ್ಬಿಡ್ತು. ಅಂದ್ರೆ ಇಂದ್ರ ಅಂಕಲ್ ಸಾಯಕ್ ಮುಂಚೆ ಈ ಕ್ಯಾಮ್ರಾ ಅಲ್ಲಿತ್ತು. ಅವ್ರ ಸಾವಿನ ಬ್ಲೇಮ್ ನಿಮ್ಮೇಲೆ ಬಂತು. ಅಂದ್ರೆ ಆ ಸಾವಿಗೆ ನೀವು ಕಾರಣ ಅಲ್ಲ? ನೀವು ಹೋಗುವಷ್ಟರಲ್ಲಿ ಅವರಲ್ಲಿ ಇರ್ಲಿಲ್ಲ, ಕರೆಕ್ಟಾ? ಹೌದು ಕಣಪ್ಪ ಅಶೋಕ, 100% ಹಂಗೆ ಆಗಿದ್ದು. ಹಾಗಿದ್ರೆ ಇದು ಎವಿಡೆನ್ಸ್ ಚಿಕ್ಕಪ್ಪ. ಅದು ಏನಾಯ್ತು ಅನ್ನೋದೇನಾದ್ರೂ ಈ ಕ್ಯಾಮ್ರಾ ಕ್ಯಾಪ್ಚರ್ ಆಗಿದ್ರೆ ಅದು ನಮಗೆ ಗೊತ್ತಾಗ್ಬಿಡುತ್ತಲ್ಲ. ಅಲ್ವಾ? ನಾನು ಅವತ್ತು ಅಣ್ಣನ ಕೈಗೆ ಕ್ಯಾಮ್ರಾ ಕೊಟ್ಟಾಗ ನಾನಾಗೆ ಇತ್ತು. ಅವನು ಏನೋ ಕ್ಲಿಕ್ ಮಾಡ್ತಾ ಇದ್ದ. ಆಮೇಲೆ ನಡೆದಿದ್ದೇನಾದ್ರೂ ಇದ್ರೂ ಇರ್ಬೋದು. ಇಲ್ಲಿ ತನಕ ಇದು ನನಗೆ ಹೊಳಿಲೇ ಇಲ್ವಲ್ಲ ಅಶೋಕ. ಓ ಗಾಡ್, ಏನ್ ನಡೀತಿದೆ ಇಲ್ಲಿ? ಈ ಕ್ಯಾಮ್ರಾ ಇಲ್ಲಿಗೆ ಹೇಗೆ ಬಂತು? ನೋಡೋಣ ಚಿಕ್ಕಪ್ಪ, ಅಪ್ಪ ಅಮ್ಮ ಹೋಗಿದ್ ಬೇಜಾರಲ್ಲಿ ನೀವು ಈ ಕ್ಯಾಮರಾನೇ ದೂರ ಮಾಡ್ಬಿಟ್ರಿ. ಯಾರು ಗೊತ್ತು, ಈ ಕ್ಯಾಮ್ರಾದಲ್ಲಿರೋ ಸತ್ಯ ಇವಾಗ ಇದ್ರೂ ಇರ್ಬೋದಲ್ವಾ? ನಿಜ ಕಣರಮ್ಮ, ಹಾಗೇನಾದ್ರು ಇದ್ರಲ್ಲಿ ಇದ್ರೆ. ಏನ್ ನಡೀತಿದೆ ಇಲ್ಲಿ? ಚಿಕ್ಕಿ, ಇದು ಸತ್ಯ ಚಿಕ್ಕಪ್ಪನ ಕ್ಯಾಮ್ರಾ. ಅಪ್ಪ ಅಮ್ಮ ತೀರ್ಕೋಬೇಕಾದ್ರೆ ಕ್ಯಾಮ್ರಾ ಆನ್ ಇತ್ತಂತೆ. ಆನ್ ಇತ್ತು ಅಂದ್ರೆ ಏನಾದ್ರು ಕ್ಯಾಪ್ಚರ್ ಆಗಿರ್ಬೋದಲ್ವಾ? ಆಗ ಅಪ್ಪ ಅಮ್ಮನ ಸಾವಿಗೆ ಚಿಕ್ಕಪ್ಪ ಕಾರಣ ಅಲ್ಲ ಅಂತ ಪ್ರೂವ್ ಆಗುತ್ತೆ. ಹೌದಲ್ವಾ? ಆ ಕ್ಯಾಮ್ರಾ ಕೊಡು ಅಪ್ಪು. ನನಗೆ ಗೊತ್ತಿರೋ ಒಬ್ರು ಫ್ರೆಂಡ್ ಇದ್ದಾರೆ. ಅವರು ಇಂಥ ಹಳೆ ನೆಗೆಟಿವ್ಸ್ನೆಲ್ಲ ಪ್ರಿಂಟ್ ಹಾಕಿ ಕೊಡ್ತಾರೆ. ಮಾವಯ್ಯನ ಮುಂದೆ ಈ ನೆಗೆಟಿವ್ ಅಲ್ಲಿರೋ ಫೋಟೋಸನ್ನ ಅವ್ರ ಮುಂದೆ ಇಟ್ಟರೆ ಸತ್ಯ ಮತ್ತೆ ಮಾವಯ್ಯನ ಮನಸ್ತಾಪ ದೂರ ಆಗುತ್ತೆ. ಇವರಿಬ್ರು ಒಂದಾದ್ರೆ ಅದಕ್ಕಿಂತ ದೊಡ್ಡ ಖುಷಿ ಇನ್ನೇನಿದೆ ಅಲ್ವಾ? ಕೊಡಿಲಿ. ನನಗೆ ಪರಿಚಯ ಇರೋನೊಬ್ಬ ಇದ್ದಾನೆ. ಅವ್ರ ಹತ್ರ ಡೆವಲಪ್ ಮಾಡಿಸಿ ಆಮೇಲೆ ಪ್ರಿಂಟ್ ಹಾಕೊಂಡು ಬರ್ತೀನಿ. ಸುಮ್ಮನೆ ನಿಮಗೆ ಯಾಕೆ ತೊಂದರೆ ಅಲ್ವಾ? ಚಿಕ್ಕಪ್ಪ, ನಾನು ಬರಲ್ಲ ನಿಮ್ಮ ಜೊತೆ. ಬೇಡ ಮಗ, ಸೂರಿ ಮನ್ಸು ಸರಿ ಇಲ್ಲ. ನೀನು ಇಲ್ಲಿರೋ, ನಾನು ಚಿಕ್ಕಪ್ಪನ ಜೊತೆ ಹೋಗಿ ಬರ್ತೀನಿ. ಸರಿ, ಬನ್ನಿ ಚಿಕ್ಕಪ್ಪ.
ಅದರಲ್ಲಿ ಫೋಟೋಸ್ ಕ್ಯಾಪ್ಚರ್ ಆಗಿ ಅವತ್ತೇನು ನಡೆದಿದೆ ಅಂತ ಗೊತ್ತಾದರೆ ಸಾಕು. ಸತ್ಯ ಸರು ತುಂಬ ಒಳ್ಳೆಯವರು ಕಣೆ. ಅವರು ನಿರಪರಾಧಿ ಅಂತ ಸೂರಿ ಸರ್ಗೆ ಪಕ್ಕಾ ಗೊತ್ತಾಗತ್ತೆ. ಚಿಕ್ಕಪ್ಪ ಈ ಕ್ಯಾಮ್ರಾದಲ್ಲಿ ಇರೋದನ್ನ ಪ್ರಿಂಟ್ ಹಾಕಿಸ್ತೀವಿ ಅಂತ ಹೇಳಿದ ತಕ್ಷಣನೇ ಭಾರ್ಗವಿ ಚಿಕ್ಕಿ ತುಂಬಾ ಟೆನ್ಷನ್ ಆದ್ರಲ್ವಾ? ಮತ್ತೆ ಟೆನ್ಷನ್ ಅಂತ ಇನ್ನೇನು ಮಾಡ್ತಾರೆ. ಅವತ್ತು ಪಿಕ್ನಿಕ್ ಹೋಗಿದ್ದು ನಾನು ಅಣ್ಣ ಅತ್ತಿಗೆ ಮಾತು. ನಾನು ನೀರು ತಗೊಂಡು ಬರೋ ಅಷ್ಟರಲ್ಲಿ ಅಣ್ಣ ಅತ್ತಿಗೆ ಅಲ್ಲಿರ್ಲಿಲ್ಲ. ಆದರೆ ಭಾರ್ಗವಿ ಅಲ್ಲಿದ್ಲು. ಅವಳಲ್ಲಿ ಯಾಕೆ ಬಂದ್ಲು, ಹಾಗೆ ಯಾಕೆ ಆಡಿದ್ಲು, ನಾನೇ ಕೂಡ ಒಂದು ಅರ್ಥ ಆಗಲಿಲ್ಲ. ಆದರೆ ಈಗ ಈ ಕ್ಯಾಮರಾ ಅಲ್ಲಿ ಸತ್ಯ ಏನು ಅಂತ ಸೆರೆ ಆಗಿದ್ದೇ ಆಗಿದ್ರೆ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ ಅನ್ನೋ ಟೆನ್ಷನ್ ಅವಳು. ಅಂದ್ರೆ ಭಾರ್ಗವಿ ಚಿಕ್ಕಿನೇ ಇಂದಿರಾ ಅಂಕಲ್ಲು ವಾಣಿ ಆಂಟಿಗೆ ಏನಾದ್ರು ಸತ್ಯ ಏನ್ ಮಾಡೋದಕ್ಕೆ ಹೊರಟಿದ್ಯಾ? ಅದು ಎಷ್ಟೋ ವರ್ಷದ ಹಿಂದೆ ಈ ಕ್ಯಾಮ್ರಾ ಅಲ್ಲಿ ಒಂದು ಹುದುಗೋಗಿರೋ ಸತ್ಯ ಇರ್ಬೋದು ಅಂತ ನನಗೂ ಗೊತ್ತಿರ್ಲಿಲ್ವಲ್ಲ. ಆ ಸತ್ಯ ಆಚೆ ಬಂದುಬಿಟ್ರೆ ಅಪ್ಪಾಜಿಗೆ ಹೇಳಿದ ಮಾತನ್ನ ಉಳಿಸ್ಕೊಳ್ಳೋ ಸಮಯ ಬಂದೇ ಬಿಡುತ್ತಲ್ವಾ. ಇಲ್ಲಿ ನೋಡು ಸತ್ಯ, ಅದಕ್ಕೆ ನನಗೆ ಟೈಮ್ ಆಗ್ತಿದೆ. ಸತ್ಯ ಭಾಷ ಸತ್ಯ Oh, damn it. ಅಯ್ಯೋ ದೇವ್ರೆ, ಏನ್ ಮಾಡ್ಲಿ? ಆ ಕ್ಯಾಮ್ರಾದಲ್ಲಿ ಏನಾದ್ರೂ ಕ್ಯಾಪ್ಚರ್ ಆಗಿದ್ರೆ ರಾಮ್, ಆಗಿದ್ರ ಬಗ್ಗೆ ನೀವು ಯೋಚನೆ ಮಾಡಿ ತಲೆ ಕೆಡಿಸ್ಕೋಬೇಡಿ, ಎಲ್ಲ ಸರಿ ಹೋಗುತ್ತೆ. ಐ ಹೋಪ್ ಸೊ ಸೀತಾ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.